ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಇದೀಗ ಸದ್ಯಕ್ಕೆ ಬಿಹಾರದ ಚುನಾವಣೆಯ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಅವಧಿಗೂ ಮುಂಚೆಯೇ ಚುನಾವಣೆಗೆ ಹೋಗುವಂತಹ ಅಥವಾ ಚುನಾವಣೆ ನಡೆಯುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಈ ಬಾರಿ ನಿತೀಶ್ ಕುಮಾರ್ಗೆ CM ಪಟ್ಟ ಸಿಗಲ್ಲ ಅಂತಲೂ ಹೇಳಲಾಗ್ತಾ ಇದೆ. BJP ಈ ಒಂದು ನಿರ್ಧಾರ ಮಾಡಿರೋದ್ರ ಹಿಂದೆ ಮೋದಿಯ ಲೆಕ್ಕಾಚಾರ ಏನಿದೆ ಅಥವಾ ಮೋದಿ ಸರ್ಕಾರದ ಲೆಕ್ಕಾಚಾರಗಳು ಏನಿದೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಇನ್ನು ಇದರ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರು, ಚುನಾವಣಾ ಚಾಣಕ್ಯ ಅಂತಲೇ ಕರೆಸಿಕೊಳ್ಳುವ ಪ್ರಶಾಂತ್ ಕಿಶೋರ್ ಅವರು ಕೂಡ ಒಂದು ಶಾಕಿಂಗ್ ಮಾಹಿತಿ ಅಂತಲೇ ಹೇಳಬಹುದು. ಏನು ಅಂತ ಅಂದರೆ, ಈ ಎಲೆಕ್ಷನ್ ನಡೆದ ನಂತರದಲ್ಲಿ ನಿತೀಶ್ ಕುಮಾರ್ ಅವರು ಮತ್ತೆ ತಮ್ಮ ಪಕ್ಷವನ್ನು ಅಥವಾ ಒಂದು ಬಣವನ್ನು ಬದಲಾಯಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಈ ವಿಚಾರ, ಇದೆಲ್ಲವನ್ನು ಕೂಡ ನೋಡೋಣ. ಸ್ನೇಹಿತರೆ, ಸದ್ಯಕ್ಕೆ ಬಿಹಾರದಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, BJP NDAಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ಬಿಹಾರವನ್ನು ಆಳಬೇಕು ಅಂತ ಹೇಳಿಬಿಟ್ಟು ಯಾವುದೇ ಒಂದು ಸುದ್ದಿಯನ್ನು ಮಾಡದೆ ಸೈಲೆಂಟಾಗಿ ಕೆಲಸವನ್ನು ಪ್ರಾರಂಭಿಸಿದೆ. ಯಾರು ಗೆದ್ದರೆ ಲಾಭ, ಯಾರು ಸೋತ್ರೆ ನಷ್ಟ, ಅಲ್ಲಿ ಯಾರು ಯಾವ ರೀತಿಯ ಆಡಳಿತ ಬೇಕು, ಇದೆಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡು ಸರಿಯಾದ ಪ್ಲ್ಯಾನನ್ನು ಮಾಡಿ ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆಗೆ ಕಣ್ಣಿಟ್ಟು ಬೂತ್ ಮಟ್ಟದಲ್ಲಾಗಿರಬಹುದು, ಹಾಗೆ ಅಲ್ಲಿನ ಜನರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮೈತ್ರಿ ಪಕ್ಷಗಳನ್ನು ಸಂಪೂರ್ಣ ವಿಶ್ವಾಸಕ್ಕೆ ಪಡೆದು ದೊಡ್ಡ ಗೆಲುವನ್ನು ಪಡೆಯುವಂತಹ ಲೆಕ್ಕಾಚಾರವನ್ನು BJP ಹಾಕೊಂಡಿದೆ. ಇನ್ನು JDU ನಾಯಕ ಹಾಗೆ ಹಾಲಿ CM, ಈಗ ಸದ್ಯಕ್ಕೆ CM ಆಗಿರುವಂತಹ ನಿತೀಶ್ ಕುಮಾರ್ ಅವರನ್ನು CM ಅಭ್ಯರ್ಥಿ ಮಾಡದೇ ಇರಲಿಕ್ಕೆ BJP ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವಂತಹ ಒಂದು ವಿಚಾರಗಳು ಹೊರ ಬರ್ತಾ ಇದೆ. ಅಂತ ಹೇಳಿದ್ರೆ, ಈ ಬಾರಿ ಈಗ ಸದ್ಯಕ್ಕೆ CM ಆಗಿರುವ ನಿತೀಶ್ ಕುಮಾರ್ ಅವರನ್ನು CM ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಾರ್ದು ಅಂತ ಹೇಳಿ. ಇನ್ನು ವಿಧಾನಸಭಾ ಚುನಾವಣೆಗೂ ಮುಂಚೆ ನಿತೀಶ್ ಅವರನ್ನು NDA ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗ್ತದೆ ಅಂತ ಹೇಳಿ JDU ನಾಯಕರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ BJP ಸ್ಪಷ್ಟ ಉತ್ತರವನ್ನು ಕೊಟ್ಟಿಲ್ಲ, ಹಾಗೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು BJPಯ ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡ್ರೆ, BJPಯ ಒಂದು ಏನಂತ ಹೇಳ್ತಾರೆ, BJP ಕೊಡುವಂತಹ ಒಂದು ಹೇಳಿಕೆಗಳನ್ನು ನೋಡಿದ್ರೆ ಈ ಚುನಾವಣೆ ನಿತೀಶ್ ಕುಮಾರ್ ನಾಯಕತ್ವದಲ್ಲಿಯೇ ಎದುರಿಸುತ್ತೆ. ನಿತೀಶ್ ಕುಮಾರೇ ಈ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಒಂದು ಎಲೆಕ್ಷನ್ ನಡೆಸ್ಕೊಡ್ತಾರೆ. ಆದರೆ ಅವರನ್ನ ಔಪಚಾರಿಕವಾಗಿ NDAಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಗ್ತದಾ ಅನ್ನುವಂತಹ ಪ್ರಶ್ನೆ ಇದೀಗ ಬರ್ತಾ ಇರುವಂಥದ್ದು. ಇದು ಇದೀಗ ರಾಜಕೀಯ ವಲಯದಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಇನ್ನು ನಿತೀಶ್ ಕುಮಾರ್ ಅವರ ವಯಸ್ಸನ್ನು ನೋಡಿದ್ರೆ ಅವರಿಗೆ 74 ವರ್ಷ. ಆದರೆ 74 ವರ್ಷ ಆಗಿದ್ರೂ ಕೂಡ ಇವರು ಮತ್ತೊಂದು ಟರ್ಮಿಗೆ CM ಆಗಬೇಕು ಅನ್ನುವಂತಹ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಕುರಿತು ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು ಕಾಣ್ತಾ ಇದೆ. ಇನ್ನು ಬಿಹಾರದಲ್ಲಿ ಜಾತಿ ಲೆಕ್ಕಾಚಾರವನ್ನು ನೋಡಿದ್ರೆ JDU BJPಯ ಸದ್ಯದ ನಂಬಿಕಸ್ಥ ಮಿತ್ರ ಪಕ್ಷ, ಚಿರಾಗ್ ಪಾಸ್ವಾನ್ರ LJP, ಇನ್ನು ಚಿತನ್ ರಾಮ್ ಮಾಂಝಿ ಮತ್ತು ಉಪೇಂದ್ರ ಕುಶ್ವಾಹ ಅವರ ಒಗ್ಗಟ್ಟು ಪರಿಣಾಮವನ್ನು ಬೀರಿದ್ರೆ, ಅವರ ಒಗ್ಗಟ್ಟು ಏನಾದ್ರಲ್ಲಿ ವರ್ಕೌಟ್ ಆಯಿತು ಅಂತ ಆದರೆ ಒಂದು ಅದ್ಭುತವಾದ ಭರ್ಜರಿಯಾದ ಬಹುಮತವನ್ನು ಗಳಿಸುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು NDA ಒಳಗೂ ಕೂಡ BJP ಒಂದು ಗಟ್ಟಿಯಾದ ನಿರ್ಧಾರವನ್ನು ಪ್ರಕಟಿಸಲಿಕ್ಕೆ ಅಂತ ಹೇಳಿದ್ರೆ, ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ, ಇವರೇ ನಮ್ಮ ಅಂದರೆ ಗೆದ್ರೆ ಒಂದು ವೇಳೆ ಬಿಹಾರದಲ್ಲಿ NDAಯ ಏನಂತ ಹೇಳ್ತಾರೆ CM ಆಗಿ ಇವರೇ ಆಯ್ಕೆ ಆಗ್ತಾರೆ ಅಂತ ಹೇಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಬಿಹಾರ BJP ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ಅವರು, ನಿತೀಶ್ ನಾಯಕತ್ವದಲ್ಲಿ ಚುನಾವಣೆಗಳು ನಡೀತವೆ, ಆದರೆ ಮುಖ್ಯಮಂತ್ರಿ ನಂತರದಲ್ಲಿ ನಾವು ಆಯ್ಕೆ ಮಾಡಲಾಗುತ್ತೆ, ಈಗಲೇ ಯಾರು ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಆ ಹೇಳಿಕೆ ಒಂದು ರೀತಿಯಲ್ಲಿ ರಾಜಕೀಯ ಸಂಚಲನಕ್ಕೆ ಕಾರಣವಾದ ಬೆನ್ನಲ್ಲೇ ಇದ್ಯಾಕೋ ಏನಂತ ಹೇಳಿದ್ರೆ ರಿವರ್ಸ್ ಹೊಡೆಯುತ್ತೆ ಅಂತ ಈ ಒಂದು ಹೇಳಿಕೆಗೆ ತೇಪೆಯನ್ನು ಹಚ್ಚಿ ಇಲ್ಲ ಖಂಡಿತವಾಗಿ ಕೂಡ ನಿತೀಶ್ ಕುಮಾರ್ ಅವರೇ ಮತ್ತೆ CM ಆಗ್ತಾರೆ ಅಂತ ಅಂದಿದ್ರು. ಇನ್ನು ಕೇಂದ್ರ ಸಚಿವರಾದ ಚಿತನ್ ರಾಮ್ ಮಾಂಝಿ ಮತ್ತು ಚಿರಾಗ್ ಪಾಸ್ವಾನ್ ಅವರು ನಿತೀಶ್ ನಾಯಕತ್ವವನ್ನು ಒಪ್ಕೊಂಡಿದ್ರು. ಆದರೂ NDA ಒಳಗೆ ಅವರ ಪ್ರಭಾವ ಒಂದು ಲಿಮಿಟೆಡ್ ಅಂತಾನೆ ಹೇಳಬಹುದು. ಇನ್ನು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಎಲ್ಲ ಸಿದ್ಧತೆಗಳು ಜೋರಾಗ್ತಾ ಇವೆ. JDU ಅನೌಪಚಾರಿಕವಾಗಿ 243 ವಿಧಾನಸಭಾ ಸ್ಥಾನಗಳ ಪೈಕಿ 122 ಸ್ಥಾನಗಳನ್ನು ತನ್ನ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದೆ.
ಆದರೆ BJPಯ ಒಳಗಿನವರು NDAಯ ಪ್ರತಿಯೊಂದು ಪ್ರಮುಖ ಪಾಲುದಾರ ಪಕ್ಷ 100 ಸ್ಥಾನಗಳಿಗೆ ಹತ್ತಿರದಲ್ಲಿದೆ ಅಂತ ಹೇಳಿದೆ. ಇದರ ಮಧ್ಯೆ ನಿತೀಶ್ ಅವರನ್ನ ಮತ್ತೆ ಮಹಾಗಠಬಂಧನ್ಗೆ ಸೆಳಿಬೇಕು, ಮಹಾಗಠಬಂಧನ್ಗೆ ಸೇರುವಂತೆ ಮಾಡಬೇಕು ಅಂತ ಹೇಳಿ RJD ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದೆ. ಇನ್ನು ಬಿಹಾರದಲ್ಲಿ ಜಾತಿ ರಾಜಕಾರಣ ತುಂಬಾ ಆಳವಾಗಿದೆ. ಇಲ್ಲಿ ಹಿಂದುತ್ವದ ಒಂದು ಬೇರು ಕೂಡ ಅತ್ಯಂತ ಪ್ರಬಲವಾಗಿದೆ. ಹಾಗೆ ಸಮಾಜವಾದಿ ಪರಂಪರೆಗಳನ್ನ ಮರೆ ಮಾಡಲಿಕ್ಕೆ, ಅದನ್ನ ಬಿಟ್ಟು ಎಲೆಕ್ಷನ್ ನಡೆಸಲಿಕ್ಕೆ ಬಿಹಾರದಲ್ಲಿ ಸಾಧ್ಯವಾಗಲಿಲ್ಲ. ಅದನ್ನು ತುಂಬ ಏನಂತ ಹೇಳ್ತಾರೆ, ಚೆನ್ನಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೀಗಂತ ತಜ್ಞರು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಬಿಹಾರದ ಒಂದು ರಾಜಕೀಯ ಲೆಕ್ಕಾಚಾರವನ್ನು ನೋಡಿದ್ರೆ ಬಹುಮತಕ್ಕೆ ಅಗತ್ಯವಾದ 122 ಸ್ಥಾನಗಳನ್ನು ಮೈತ್ರಿ ಪಕ್ಷಗಳು ಹೊರತುಪಡಿಸಿ ಗೆಲ್ಲುವಂತಹ ಗುರಿಯನ್ನು ಇಟ್ಕೊಂಡಿದ್ದು ಈಗಾಗಲೇ ಅತ್ಯಂತ ಸೈಲೆಂಟ್ ಆಗಿ ಕೆಲಸವನ್ನು ಪ್ರಾರಂಭಿಸಿವೆ. ಇನ್ನು 243 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಹಾಲಿ 84 ಶಾಸಕರನ್ನ BJP ಹೊಂದಿದೆ. ಇನ್ನು ಆಗ್ಲೇ ಹೇಳಿದ್ವಿ ಏನು ಅಂತಂದ್ರೆ, ಅವಧಿಗೂ ಮೊದಲೇ ಬಿಹಾರದಲ್ಲಿ ಚುನಾವಣೆ ನಡೆಯುವಂತಹ ಸುಳಿವು ಇದೆ ಅಂತ ಹೌದು. ಇನ್ನು ಇದರಿಂದಾಗಿ ಪ್ರತಿಪಕ್ಷಗಳಿಗೆ ಸಂಕಷ್ಟ ಎದುರಾಗಿದೆ. ಅವಧಿಗೂ ಮೊದಲೇ ಬಿಹಾರ ಚುನಾವಣೆ ನಡೀತು ಅಂತ ಆದರೆ NDA ಮೈತ್ರಿಕೂಟವೇ ಮತ್ತೆ ಅಧಿಕಾರವನ್ನ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ. ಏನು ಸಚಿವ ವಿಜಯ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪ್ರಗತಿ ಯಾತ್ರೆಯನ್ನ ಪೂರ್ಣಗೊಳಿಸಿದ ಮರುದಿನವೇ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಚುನಾವಣೆ ಎದುರಿಸಲಿಕ್ಕೆ NDA ಮೈತ್ರಿಕೂಟ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಏನು ಯಾವುದೇ ಕ್ಷಣದಲ್ಲಿ ಚುನಾವಣೆ ಎದುರಿಸಲಿಕ್ಕೆ NDA ಮೈತ್ರಿಕೂಟ ಸಿದ್ಧವಾಗಿದೆ, ಯಾವಾಗ ಚುನಾವಣೆ ನಡೆಸಬೇಕು ಎಂಬುದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದು ಅಂತ ವಿಜಯ್ ಕುಮಾರ್ ಚೌಧರಿ ಹೇಳಿದ್ದಾರೆ. ಏನು ಈಗಾಗಲೇ ಬಿಹಾರದ ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಅವಧಿಗೂ ಮೊದಲೇ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ವು. ಇನ್ನು ಸ್ನೇಹಿತರೆ, ಏನಂತ ಹೇಳಿದ್ರೆ, ಮೊನ್ನೆ ಫೆಬ್ರವರಿ 1ರಂದು ಕೇಂದ್ರ ಹಣಕಾಸು ಮತ್ತೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ರು. ಬಜೆಟ್ನಲ್ಲಿ NDA ಮೈತ್ರಿಕೂಟದ JDU ಅಧಿಕಾರದಲ್ಲಿರುವಂತಹ ಬಿಹಾರಕ್ಕೆ ಹಲವು ಕೊಡುಗೆಗಳನ್ನು ಕೂಡ ಘೋಷಣೆಯನ್ನ ಮಾಡಿದ್ರು. ಬಿಹಾರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಬಜೆಟ್ನಲ್ಲಿ ರಾಜ್ಯಕ್ಕೆ ಬಂಪರ್ ಕೊಡುಗೆಯನ್ನು ಕೊಡಲಾಗಿದೆ ಅನ್ನುವಂತಹ ಆರೋಪ ಇದೆ. ಇದರ ನಡುವೆ ರಾಜ್ಯದಲ್ಲಿ ಅವಧಿಗೂ ಮೊದಲೇ ಚುನಾವಣೆ ನಡೆಯುವ ಸೂಚನೆ ಸಿಕ್ಕಿದೆ. ಇನ್ನು ವೇಳಾಪಟ್ಟಿಯ ಪ್ರಕಾರ ನೋಡೋದಾದ್ರೆ ಅಕ್ಟೋಬರ್-ನವೆಂಬರ್ನಲ್ಲಿ ಬಿಹಾರದ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂತ ಅಂದ್ರೆ, ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ BJPಯೊಂದಿಗೆ ಸ್ಪರ್ಧಿಸಿದ್ರು ಕೂಡ ನಂತರ ಮೈತ್ರಿಯನ್ನ ಬದಲಿಸ್ತಾರೆ, ಬಣವನ್ನ ಬದಲಿಸ್ತಾರೆ ಅನ್ನುವಂತಹ ಒಂದು ಶಾಕಿಂಗ್ ಭವಿಷ್ಯವನ್ನ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಹೇಳಿರುವಂಥದ್ದು. ಹೌದು, ಯಾಕಂತ ಹೇಳಿದ್ರೆ ಇವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವಂತಹ ಬಯಕೆಯಲ್ಲಿ ಚುನಾವಣೆಯ ನಂತರ ಮೈತ್ರಿಕೂಟವನ್ನು ಬದಲಿಸ್ತಾರೆ ಅಂತ ಇವರು ಹೇಳಿದ್ದಾರೆ. ಇನ್ನು ಇವರು 74 ವರ್ಷದ ನಿತೀಶ್ ಕುಮಾರ್ ಅವರು ಯಾವುದೇ ಪಕ್ಷದೊಂದಿಗೆ ಕೂಡ ಮೈತ್ರಿನ ಮಾಡಿಕೊಂಡ್ರು ಸತತ 5ನೇ ಬಾರಿಗೆ ಮುಖ್ಯಮಂತ್ರಿಯಾಗೋದು ಅಸಾಧ್ಯವಾಗಿದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಿಕ್ಕೆ BJP ಹಿಂಜರಿತಾ ಇದೆ. ಅವರು ಚುನಾವಣೆಗೂ ಮುನ್ನ NDA ಮೈತ್ರಿಕೂಟವನ್ನು ತೊರೆಯಬಹುದು ಅಂತ ಪ್ರಶಾಂತ್ ಕಿಶೋರ್ ಅವರ ಅಭಿಪ್ರಾಯ. ಹಾಗಾಗಿ ಒಂದು ವೇಳೆ ಇವರನ್ನ ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನಾಗಿ ಘೋಷಿಸದೇ ಇದ್ರೆ ಅಥವಾ ಇವರು CM ಆಗಬೇಕು ಅನ್ನುವ ಬಯಕೆಯಿಂದಾಗಿ ಆದರೂ ಕೂಡ ಇವರು ಮೈತ್ರಿ ಪಕ್ಷವನ್ನು ಬದಲಾಯಿಸುವ ಸಾಧ್ಯತೆ ಇದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಒಂದು ರೀತಿಯಲ್ಲಿ ಶಾಕಿಂಗ್ ಭವಿಷ್ಯವನ್ನೇ ಹೇಳಿದ್ದಾರೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಸದ್ಯಕ್ಕೆ ಏನಾಯಿತು, ಡೆಲ್ಲಿ ಆಯಿತು, ಮಹಾರಾಷ್ಟ್ರ ಆಯಿತು, ಬೇರೆ ಬೇರೆ ಭಾಗದ ಎಲೆಕ್ಷನ್ಗಳು ಮುಗಿದು ಇದೀಗ ತುಂಬ ಹೈಪನ್ನು ಪಡ್ಕೊಳ್ತಾ ಇದೆ ಅಂತಲೇ ಹೇಳಬಹುದು. ಏನಂತ ಹೇಳಿದ್ರೆ, ಈ ವರ್ಷದ ಎಂಡಿಗೆ ಅಕ್ಟೋಬರ್-ನವೆಂಬರ್ ಆ ಟೈಮಲ್ಲಿ ಎಲೆಕ್ಷನ್ ಆಗುತ್ತೆ. ಆದರೆ ಈಗಾಗಲೇ ಅಲ್ಲಿ ಕೆಲಸಗಳು ಅಂದರೆ NDA ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಒಂದು ಕೆಲಸಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗುತ್ತೆ ಅನ್ನೋದನ್ನು ನೋಡೋಣ. ಧನ್ಯವಾದ.